ವಡೋದರಾದಲ್ಲಿ ಕಿಂಗ್ ಖಾನ್ ಶಾರುಖ್ ಅಭಿನಯದ ರಯೀಸ್ ಚಿತ್ರದ ಪ್ರಮೋಷನ್ ವೇಳೆ ದುರಂತವೇ ನಡೆದು ಹೋಗಿದೆ. ಪ್ರಮೋಷನ್ ವೇಳೆ ಶಾರುಖ್ನನ್ನ ನೋಡಲು ಅಭಿಮಾನಿಗಳು ನಡೆಸಿದ ನೂಕು ನುಗ್ಗಲಿನಿಂದ ಉಂಟಾದ ಕಾಲ್ತುಳಿತಕ್ಕೆ ಓರ್ವ ಬಲಿಯಾಗಿದ್ರೆ ಇಬ್ಬರು ಗಾಯಗೊಂಡಿದ್ದಾರೆ. ವಡೋದರಾದ ರೈಲ್ವೆ ನಿಲ್ದಾಣದಲ್ಲಿ ಈ ದುರಂತ ಸಂಭವಿಸಿದೆ. ಅಂದಹಾಗೆ ನಿನ್ನೆ ರಾತ್ರಿ ರೈಸ್ ಚಿತ್ರದ ಪ್ರಮೋಷನ್ಗಾಗಿ ನಟ ಶಾರುಖ್ ಖಾನ್ ವಡೋದರಾಗೆ ಆಗಸ್ಟ್ ಕ್ರಾಂತಿ ಎಕ್ಸ್‌ಪ್ರೆಸ್ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ರು. ತಮ್ಮ ನೆಚ್ಚಿನ ನಟ ಬರೋ ಸುದ್ದಿ ತಿಳಿದು ಸಾವಿರಾರು ಅಭಿಮಾನಿಗಳು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ಗೆ ನುಗ್ಗಿ ಕಾಯ್ತಾ ಇದ್ರು. ರೈಲಿನಲ್ಲಿ ಬಂದ ಶಾರುಖ್ ಕೆಳಗೆ ಇಳಿಯದೆ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಲೌಡ್ ಸ್ಪೀಕರ್ನಲ್ಲಿ ಚಿತ್ರ ನೋಡುವಂತೆ ಅಭಿಮಾನಿಗಳಿಗೆ ಮನವಿ ಮಾಡಿದ್ರು. ಶಾರುಖ್ ನಿಲ್ದಾಣದಲ್ಲಿ ಇದ್ದಿದ್ದು ಕೆಲ ಕ್ಷಣ ಅಷ್ಟೇ. ಬಳಿಕ ಶಾರುಖ್ ಟ್ರೈನ್ನಲ್ಲೇ ನಿರ್ಗಮಿಸಿದ್ರು. ಆದ್ರೆ ಎಡವಟ್ಟಾಗಿದ್ದು ಆ ನಂತರವೇ. ಶಾರುಖ್ ತೆರಳಿದ ಬಳಿಕ ನೆಚ್ಚಿನ ನಟನನ್ನ ನೋಡೋಕೆ ಆಗಮಿಸಿದ್ದ ಅಭಿಮಾನಿ ಸಮೂಹ ಏಕಾಏಕಿ ರೈಲ್ವೆ ನಿಲ್ದಾಣದ ಎಕ್ಸಿಟ್ನತ್ತ ನುಗ್ಗಿದ್ರು. ಈ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಈ ವೇಳೆ ಶಾರುಖ್ ಖಾನ್ ತನ್ನನ್ನ ನೋಡಲು ಪತ್ನಿ ಮತ್ತು ಮಗಳೊಂದಿಗೆ ಬಂದಿದ್ದ ಫರೀದ್ ಖಾನ್ ಶಿರಾನಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇಬ್ಬರು ಪೊಲೀಸರಿಗೆ ಗಾಯವಾಗಿದೆ. ಕೂಡಲೇ ಮೂವರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೂ ಕೂಡ ಫರೀದ್ ಶಿರಾನಿ ಆ ವೇಳೆಗಾಗಲೇ ಮೃತಪಟ್ಟಿದ್ದ. ಸದ್ಯ ಗಾಯಗೊಂಡಿರೋ ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು ಈ ದುರಂತದ ಬಗ್ಗೆ ವಿಷಾದ ವ್ಯಕ್ತಪಡಿಸಿರುವ ನಟ ಶಾರುಖ್ ಮೃತನ ಕುಟುಂಬಕ್ಕೆ ನೆರವು ನೀಡೋ ಭರವಸೆ ನೀಡಿದ್ದಾರೆ. ಚಿತ್ರದ ಪ್ರಮೋಷನ್ ಅನ್ನ ವಿಭಿನ್ನವಾಗಿ ಮಾಡೋಕೆ ನಿರ್ಧರಿಸಿದ ರೈಸ್ ಚಿತ್ರತಂಡ ಟ್ರೈನ್ ಮೂಲಕ ಬೇರೆ ಬೇರೆ ನಗರಗಳಿಗೆ ತೆರಳಿ ಅಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಜೊತೆ ಸಂವಾದ ನಡೆಸಿ ಪ್ರಮೋಷನ್ ಅನ್ನ ಮಾಡೋಕೆ ಪ್ಲಾನ್ ಮಾಡಿತ್ತು. ಅದೇ ರೀತಿ ವಡೋದರಾದ ರೈಲ್ವೆ ನಿಲ್ದಾಣಕ್ಕೂ ಕೂಡ ಆಗಮಿಸಿದ ವೇಳೆ ಸಾವಿರಾರು ಮಂದಿ ಶಾರುಖ್ ಅಭಿಮಾನಿಗಳು ಅಲ್ಲಿ ಜಮಾಯಿಸಿದ್ರು. ಶಾರುಖ್ ಖಾನ್ರನ್ನ ನೋಡೋ ಸಲುವಾಗಿ ಅಲ್ಲಿಗೆ ಬಂದ ಶಾರುಖ್ ಚಿತ್ರದ ಪ್ರಮೋಷನ್ ನಡೆಸಿ ಅಲ್ಲಿಂದ ಹೋದ ತಕ್ಷಣ ಅಲ್ಲಿದ್ದ ಸಾವಿರಾರು ಅಭಿಮಾನಿಗಳು ಒಂದೇ ಕ್ಷಣಕ್ಕೆ ಎಕ್ಸಿಟ್ ಗೇಟ್ ನತ್ತ ನುಗ್ಗೋಕೆ ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿದ್ದ ಶಾರುಖ್ ಅಭಿಮಾನಿಯೊಬ್ಬ ಹೃದಯಾಘಾತಕ್ಕೆ ಒಳಪಟ್ಟರೆ ಇಬ್ಬರು ಪೊಲೀಸ್ ಪೇದೆಗಳಿಗೆ ಕೂಡ ಗಾಯವಾಗುತ್ತೆ. ಮೂವರನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತಾದ್ರೂ ಕೂಡ ಹೃದಯಾಘಾತವಾಗಿದ್ದ ವ್ಯಕ್ತಿ ಸಾವನ್ನಪ್ಪಿರುವ ದುರಂತ ಸಂಭವಿಸಿದೆ. ಇನ್ನು ವಿಷಯ ತಿಳಿದ ಶಾರುಖ್ ಇದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದು ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ನೆರವಾಗುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ವ್ಯಕ್ತಿಗೆ ಹೃದಯಾಘಾತವಾದ ಸಂದರ್ಭದ ದೃಶ್ಯಗಳು ಇದು. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಪ್ರಮೋಷನ್ ಸರಿ, ಆದರೆ ಪ್ರಮೋಷನ್ ನಂತರದ ಎಡವಟ್ಟು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರೋದು. ಸೊ ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಹೌದು ಸ್ಮಿತಾ, ಈಗ ಬಾಲಿವುಡ್ ನಟ ಶಾರುಖ್ ಖಾನ್ ಅವರು ತಮ್ಮ ರೈಸ್ ಚಿತ್ರದ ಪ್ರಮೋಷನ್ಗಾಗಿ ಬೇರೆ ಬೇರೆ ನಗರಗಳಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ರೈಲ್ನಲ್ಲಿ ಪ್ರಯಾಣವನ್ನು ಮಾಡಿ ತಮ್ಮ ಸಿನಿಮಾವನ್ನ ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಗುಜರಾತ್ನ ವಡೋದರಾಗೂ ಕೂಡ ನಿನ್ನೆ ಶಾರುಖ್ ಖಾನ್ ಮತ್ತು ಅವರ ಚಿತ್ರತಂಡ ತೆರಳಿತ್ತು. ಇವರು ಪ್ರಯಾಣಿಸ್ತಾ ಇದ್ದಂತ ಆಗಸ್ಟ್ ಕ್ರಾಂತಿ ಎಕ್ಸ್‌ಪ್ರೆಸ್ ರೈಲು ವಡೋದರ ರೈಲು ನಿಲ್ದಾಣ ತಲುಪ್ತಿದ್ದಂತಾನೆ ಆ ರೈಲು ನಿಲ್ದಾಣಕ್ಕೆ ಸಾವಿರಾರು ಮಂದಿ ಶಾರುಖ್ ಖಾನ್ ಅಭಿಮಾನಿಗಳು ಕೂಡ ಬಂದು ಜಮಾಯಿಸಿದ್ರು. ಎಲ್ರಿಗೂ ಕೂಡ ಶಾರುಖ್ ಖಾನ್ ಅವರನ್ನ ನೋಡ್ಬೇಕು ಅನ್ನುವ ಆಸೆ ಇತ್ತು. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ವಡೋದರ ರೈಲು ನಿಲ್ದಾಣಕ್ಕೆ ಬಂದಿದ್ರು. ಆದ್ರೆ ಶಾರುಖ್ ಖಾನ್ ಅವರು ರೈಲು ನಿಲ್ದಾಣದಲ್ಲಿ ಆಗಸ್ಟ್ ಕ್ರಾಂತಿ ಎಕ್ಸ್‌ಪ್ರೆಸ್ ರೈಲನ್ನ ಇಳಿದು ತಮ್ಮ ಅಭಿಮಾನಿಗಳ ಜೊತೆ ಬರಲಿಲ್ಲ. ಬದಲಿಗೆ ರೈಲ್ನಲ್ಲೇ ನಿಂತ್ಕೊಂಡು ತಮ್ಮ ಅಭಿಮಾನಿಗಳತ್ತ ಕೈ ಬೀಸಿ ರೈಲಿನಲ್ಲೇ ಮುಂದೆ ಹೋದ್ರು. ಶಾರುಖ್ ಖಾನ್ ಅವರ ಆಗಸ್ಟ್ ಕ್ರಾಂತಿ ಎಕ್ಸ್‌ಪ್ರೆಸ್ ರೈಲು ಮುಂದೆ ಹೋದ ಬಳಿಕ ರೈಲು ನಿಲ್ದಾಣದಲ್ಲಿದ್ದ ಅಭಿಮಾನಿಗಳು ಎಲ್ಲರೂ ಕೂಡ ಒಂದೇ ಬಾರಿಗೆ ಹೊರ ಹೋಗ್ಲಿಕ್ಕಾಗಿನೇ ಗೇಟ್ ನ ಬಳಿ ನುಗ್ಗಿದ್ರು. ಈ ಸಂದರ್ಭದಲ್ಲಿ ಗೇಟ್ ನ ಬಳಿ ನೂಕು ನುಗ್ಗಲು ಮತ್ತು ಕಾಲ್ತುಳಿತ ಸಂಭವಿಸಿತು. ಇದರಿಂದಾಗಿನೇ ಇದರಲ್ಲಿ ಸಿಲುಕಾಯ್ಕೊಂಡು ಓರ್ವ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ಶೇಖ್ ಮೊಹಮ್ಮದ್ ಅನ್ನುವ ಅಭಿಮಾನಿಗೆ ತಕ್ಷಣವೇ ಹೃದಯಾಘಾತ ಕೂಡ ಸಂಭವಿಸಿದೆ. ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಇವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ತಮ್ಮ ಅಭಿಮಾನಿ ಹೀಗಾಗಿ ತಮ್ಮ ಸಿನಿಮಾದ ಪ್ರಮೋಷನ್ಗಾಗಿ ರೈಲು ನಿಲ್ದಾಣದಲ್ಲಿ ಮತ್ತು ತಮ್ಮನ್ನು ನೋಡ್ಲಿಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದ್ರಿಂದಾಗಿ ಅವರ ಕುಟುಂಬ ವರ್ಗದವರಿಗೆ ಈಗ ನಾವು ಸಹಾಯ ಮಾಡ್ತೇನೆ ಅಂತೇಳಿ ಶಾರುಖ್ ಖಾನ್ ಕೂಡ ಹೇಳಿದ್ದಾರೆ. ಜೊತೆಗೆ ಇಬ್ಬರು ಪೊಲೀಸ್ ಪೇದೆಗಳು ಕೂಡ ಈ ಸಂದರ್ಭದಲ್ಲಿ ಜನರನ್ನ ನಿಯಂತ್ರಿಸುವ ಸಂದರ್ಭದಲ್ಲಿ ಗಾಯಗೊಂಡಿದ್ರು. ಅವರ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸ್ತೇನೆ ಮತ್ತು ಮೃತಪಟ್ಟಿರ್ತಕ್ಕಂತಹ ಅಭಿಮಾನಿ ಶೇಖ್ ಮೊಹಮ್ಮದ್ ಕುಟುಂಬಕ್ಕೂ ಕೂಡ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಈ ಘಟನೆ ಬಗ್ಗೆ ಶಾರುಖ್ ಖಾನ್ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ. लेकिन इस हवा को कैसे रोकूं?